ಸಾಧನ ಈ ಧಾರಾವಾಹಿ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತು ನಾನು ಸ್ಕೂಲಿಗೆ ಹೋಗ್ತೀನಿ. ಅರೆ ಸಾಧನ ಪುಟ್ಟಿ, ಆಗಲೇ ರೆಡಿ ಆಗಿದ್ಯಾ? ಅರೇ ಸಾಧನಾ, ಇಷ್ಟು ಬೇಗ ರೆಡಿ ಆಗಿದೆಯೇ? ನನಗೆ ಸ್ಕೂಲಿಗೆ ಹೋಗಬೇಕು ಅಂತ ತುಂಬಾ ಆಸೆ ಆಗ್ತಿದೆ, ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟೆ. ನಾನು ನಿನ್ನನ್ನು ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಡ್ತೀನಿ. ಕೂತ್ಕೊಂಡ್ಮೇಲೆ ನೀನು ಎಲ್ಲೂ ಹೋಗಬಾರ್ದು, ಗೊತ್ತಾಯ್ತಾ? ಕ್ಲಾಸ್ ಮುಗಿದ್ಮೇಲೆ ನಾನು ಬರೋವರೆಗೂ ನೀನು ಅಲ್ಲೇ ಕೂತಿರ್ಬೇಕು. ನಾನು ನನ್ನ ಕ್ಲಾಸ್ ಮುಗಿಸ್ಕೊಂಡು ನಿನ್ನ ಕ್ಲಾಸಿಗೆ ಬಂದು ನಿನ್ನನ್ನು ಎತ್ಕೊಂಡು ಮನೆಗೆ ಕರ್ಕೊಂಡು ಬರ್ತೀನಿ, ಆಯಿತಾ? ನಾನು ಒಂದೇ ಕಡೆ ಕೂತಿರ್ಬೇಕಾ? ನಿನ್ನ ಒಳ್ಳೆಯದಕ್ಕೆ ಹೇಳೋದಲ್ವಾ ಪುಟ್ಟಿ. ಸರಿ, ಹೊರಡೋಣ. ಮೊದಲು ತಿಂಡಿ ತಿಂದು ಇಬ್ರು ಸ್ಕೂಲಿಗೆ ಹೊರಡಿ. ಸ್ವಲ್ಪ ಸಮಯದ ನಂತರ. ಟಾಟಾ. ಸರಿ, ಹುಷಾರು. ಸೋಹನ್, ಅವಳನ್ನು ಕೆಳಗಿಳಿಸು. ಅದು ಮಿಸ್, ಅವಳಿಗೆ ನಡೆಯೋಕ್ಕಾಗಲ್ಲ. ಹೌದಾ ಸಾಧನಾ, ನಿನಗೆ ನಡೆಯೋಕ್ಕಾಗಲ್ವಾ? ನನಗೆ ನಡೆಯೋಕ್ಕಾಗತ್ತೆ ಮಿಸ್, ಅಣ್ಣನೇ ಕೆಳಗೆ ಬಿಡಲ್ಲ. ನೋಡು ಸೋಹನ್, ನಿನ್ನ ತಂಗಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳನ್ನ ಕೆಳಗೆ ಬಿಡು. ನೀನು ಬೇರೆ ಏದುಸಿರು ಬಿಡ್ತಾ ಇದೀಯ. ಕೆಳಗೆ ಬಿಡು ಅವಳನ್ನು. ಸರಿ ಸೋಹನ್, ನೀನು ನಿನ್ನ ಕ್ಲಾಸ್ ರೂಮಿಗೆ ಹೋಗು. ಅವಳು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಪಾಠ ಕೇಳ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಅವಳು ಕೇರ್ ತಗೋತೀನಿ, ಆಯಿತಾ? ಆಯಿತು ಮಿಸ್, ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಬರ್ತೀನಿ. ಇಲ್ಲಿ ಬಾ ಸಾಧನಾ. ಆ ಕಡೆ ತಿರ್ಕೊಂಡು ನಿಂತ್ಕೋ. ನೋಡಿ ಮಕ್ಕಳ, ಇವಳ ಹೆಸರು ಸಾಧನಾ ಅಂತ, ನಿಮ್ಮ ಹೊಸ ಗೆಳತಿ. ಇವಳನ್ನು ಪ್ರೀತಿಯಿಂದ ನೋಡ್ಕೋಬೇಕು, ಗೊತ್ತಾಯ್ತಲ್ವಾ? ಮತ್ತು ಇವಳನ್ನು ಸಾಧನಾ ಅಂತ ಕರೀದೆ ಬೇರೆ ಇನ್ಯಾವುದಾದ್ರೂ ಹೆಸರು ಸೇರಿಸಿ ಕರೆದ್ರೆ, ಇವಳಿಗೆ ಬೇಜಾರು ಮಾಡಿದ್ರೆ, ಇವಳ ಕಣ್ಣಲ್ಲಿ ನೀರು ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇವಳು ನಮ್ಮ ಹಾಗೆ ಒಬ್ಬಳು ಮನುಷ್ಯಳು. ಅವಳ ಕಾಲಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದು ಬಿಟ್ಟರೆ ಅವಳಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವಳನ್ನು ಪ್ರೀತಿಯಿಂದ ನೋಡ್ಕೋಬೇಕು, ಗೊತ್ತಾಯ್ತಾ? ಸಾಧನಾ, ಹೋಗಿ ಕೂತ್ಕೊಮ್ಮ. ಸರಿ, ನಿಮಗೆ ಅ ಇ ಬರೆಯೋದನ್ನು ಹೇಳ್ಕೊಡ್ತೀನಿ. ಅ ಇಂದ ಶುರು ಮಾಡೋಣ. ಸಾಧನಾ ತುಂಬ ಆಸಕ್ತಿಯಿಂದ ಪಾಠಗಳನ್ನ ಕೇಳಿಸ್ಕೊತಾಳೆ. ಅವ್ರು ಹೇಳೋದನ್ನೆಲ್ಲ ಮಾಡ್ತಾಳೆ. ಇವತ್ತಿನ ಕ್ಲಾಸ್ ಮುಗೀತು, ಈಗ ಆಟ ಆಡೋ ಸಮಯ. ನೀವೆಲ್ಲ ಆಟ ಆಡ್ಕೊಂಡು ಬನ್ನಿ, ಆಮೇಲೆ ಪ್ರೇಯರ್ ಮಾಡಿ ಮನೆಗೆ ಹೋಗ್ಬೋದು, ಆಯಿತಾ? ನೀವೆಲ್ಲ ಆಟ ಆಡ್ತೀರಾ? ನಾನು ನಿಮ್ಮ ಜೊತೆಗೆ ಬರ್ಬೋದಾ? ಬೇಡಮ್ಮ, ಬೇಡ. ಮಿಸ್ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದಾರೆ, ನಿನಗೆ ನಮ್ಮ ಹಾಗೆ ಓಡೋಕ್ಕೆ ಕುಣಿಯೋಕ್ಕೆ ಎಲ್ಲ ಆಗಲ್ಲ. ಆಮೇಲೆ ನೀನು ಬೀಳೋದು, ಏಟ್ ಮಾಡ್ಕೊಳ್ಳೋದು, ಆಮೇಲೆ ನಮಗೆ ಮಿಸ್ ಬೈಯೋದು ಬೇಡವೇ ಬೇಡ. ಹೌದು, ಇವಳು ನಿಜವಾಗ್ಲೂ ಬಿದ್ರೂ ನಾವೇ ಬೀಳಿಸಿದ್ದು ಅಂತ ಅನ್ಕೋತಾರೆ ಮಿಸ್. ಬೇಡಮ್ಮ, ನೀ ನಮ್ಮ ಜೊತೆಗಂತೂ ಬರೋದು ಬೇಡ. ಬಂದ್ರು ಲೇಟ್ ಆಗತ್ತೆ, ಹೋಗೋಣ. ಮಕ್ಕಳೆಲ್ಲ ಸಾಧನನ್ ಬಿಟ್ಟು ಆಟ ಆಡೋಕ್ಕೆ ಹೊರಟೋದ್ರು. ಎಲ್ಲರೂ ಆಟ ಆಡಕ್ಕೆ ಹೊರಟೋದ್ರು, ನಾನು ಮಾತ್ರ ಆಟ ಆಡೋ ಆಗಿಲ್ಲ. ಅವ್ರು ಅಷ್ಟರೀತಿ ಹೇಳಿದ್ದಾರೆ ಬರಬೇಡ ಅಂತ. ಮತ್ತೆ ನಾನು ಹೋಗೋದು ಬೀಳೋದು, ನನ್ನಿಂದ ಅವ್ರಿಗೆ ಯಾಕೆ ತೊಂದರೆ? ಬೇಡ. ಅರೆ ಸಾಧನಾ, ನೀನು ಆಟ ಆಡಕ್ಕೆ ಹೋಗಿಲ್ವಾ? ಅದು ಮಿಸ್, ನಾನು ಆಟ ಆಡಕ್ಕೆ ಬರ್ತೀನಿ ಅಂತೆ. ಅವರೆಲ್ಲ ಬೇಡ, ನಿನಗೆ ನಮ್ಮ ಥರ ಓಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ನೀನು ಬಿದ್ದರೆ ಮಿಸ್ ನಮಗೆ ಬೈತಾರೆ, ನೀನು ಬರಬೇಡ ಅಂದರು. ಹೌದಲ್ವಾ ಮಿಸ್? ನಾನೇನಾದರೂ ಬಿದ್ದುಬಿಟ್ರೆ ಮತ್ತೆ ನೀವು ಅವ್ರಿಗೆ ಬೈತೀರಾ. ಪಾಪ, ನನ್ನಿಂದ ಅವರಿಗೆಲ್ಲ ತೊಂದರೆ ಆಗತ್ತಲ್ವಾ, ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡೆ ಮಿಸ್. ಏನು ಮಾಡೋದು ಪುಟ್ಟ, ನಿನಗೆ ಕಾಲಲ್ಲಿ ಸಮಸ್ಯೆ ಇದೆಯಲ್ವಾ, ಅದಕ್ಕೆ ಎಲ್ಲರೂ ಹೆದರ್ಕೋತಾರೆ. ಅದು ನಿಜ ಮಿಸ್, ಆದರೆ ನನಗಿಲ್ಲಿ ಒಬ್ಬಳೇ ಕೂತ್ಕೊಂಡು ಬೇಜಾರಾಗುತ್ತೆ. ದೇವರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಖುಷಿ ಪಡಬೇಕು. ಇರು, ನಾನು ನಿನಗೆ ಬೇಜಾರು ಕಳಿಯೋದಕ್ಕೆ ಒಂದು ಆಟ ಹೇಳ್ಕೊಡ್ತೀನಿ. ಸ್ವಲ್ಪ ಆ ಕಡೆ ಜರ್ಕೋ. ನಿನ್ನ ಬೇಜಾರು ಕಳಿಯೋದಕ್ಕೆ ನಾನು ನಿನಗೊಂದು ಒಳ್ಳೆ ಹಾಡು ಹೇಳ್ಕೊಡ್ತೀನಿ. ಹಾಡು ಹೇಳಿದ್ರೆ ಬೇಜಾರು ಹೋಗುತ್ತಾ ಮಿಸ್? ಹೌದು ಸಾಧನಾ, ನಮಗೆ ಯಾವಾಗೆಲ್ಲ ಬೇಜಾರಾಗುತ್ತೋ ಆವಾಗೆಲ್ಲ ಹಾಡು ಕೇಳಿದ್ರೆ, ಇಲ್ಲ ನಾವೇ ಹಾಡಿದ್ರೆ ಬೇಜಾರೆಲ್ಲ ಹೊರಟೋಗುತ್ತೆ. ಈಗ ನಾನು ನಿನಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಅದೇ ಥರ ಹಾಡು. ಆಮೇಲೆ ಬೇಜಾರಿದೆಯೋ ಇಲ್ವೋ ಅನ್ನೋದನ್ನು ನೀನು ಹೇಳಬೇಕು, ಸರಿನಾ?
ಬಣ್ಣದ ತಗಡಿನ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸರಿಗಮ ಪದನಿಸ ಊದಿದನು ಹಾಗಲ್ಲ ಸರಿಗಮ ಪದನಿಸ ಹೇಳು ಸರಿಗಮ ಪದನಿಸ ಹಾ ಊದಿದನು ಊದಿದನು ಸನಿದಪ ಮಗರಿಸ ಸನಿದಪ ಮಗರಿಸ ಹಾಡಿದನು ಹಾಡಿದನು ಇವತ್ತಿಗಿಷ್ಟು ಸಾಕು, ಇನ್ನು ಉಳಿದಿದ್ದನ್ನು ನಾಳೆ ಹೇಳ್ಕೊಡ್ತೀನಿ. ಈಗ ಹೇಳು, ನಿನಗೆ ಬೇಜಾರು ಇನ್ನೂ ಇದೆಯೋ ಹೊರಟೋಯ್ತೋ? ಬೇಜಾರೆಲ್ಲ ಹೊರಟೋಯ್ತು ಮಿಸ್. ನನಗೆ ತುಂಬಾ ಇಷ್ಟ ಆಯ್ತು. ಹೌದು ಸಾಧನ, ನಿನ್ನ ಧ್ವನಿ ತುಂಬ ಮುದ್ದಾಗಿದೆ. ತಾಯಿ ಶಾರದೆ ನಿನಗೆ ಒಲ್ದಿದ್ದಾಳೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಒಬ್ಬಳೇ ಇದ್ದಾಗ ಬೇಜಾರಾದಾಗ ಹಾಡು ಹೇಳು. ಹಾಗೆ ನಿನ್ನ ಮನೆ ಹಿಂದೆ ಹಿತ್ತಲಿದೆಯಲ್ವಾ, ಅಲ್ಲಿ ಕೂತ್ಕೊಂಡು ಹಾಡು ಹೇಳಿದ್ರೆ ಗಿಡಗಳಿಗೂ ತುಂಬ ಖುಷಿ ಆಗತ್ತೆ. ಹೌದಾ ಮಿಸ್? ನಾನು ಹಾಗೆ ಮಾಡ್ತೀನಿ. ಗಿಡಗಳ ಹತ್ರ ಕೂತ್ಕೊಂಡೆ ಹಾಡು ಪ್ರಾಕ್ಟೀಸ್ ಮಾಡ್ತೀನಿ. ಹೀಗೆ ಲಕ್ಷ್ಮಿ ಟೀಚರ್ ಸಾಧನನ ಮನಸ್ಸಲ್ಲಿ ಸಂಗೀತದ ಬೀಜವನ್ನು ಬಿತ್ಬಿಟ್ರು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಂದದ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.